ಒಂದು ಹಂದಿ ಮತ್ತೆ ಹುಡುಗಿನ ಇಟ್ಕೊಂಡು ಹೀಗೆಲ್ಲ ಕತೆ ಹೇಳ್ಬೋದಾ ಅಂತ ನಿಮ್ಗೆ ಅನ್ಸೋದಂತೂ ಗ್ಯಾರಂಟಿ. ಕೊರಿಯಾದ ಕಾಡುಗಳಲ್ಲಿ ಬೆಳೆದ ಮಿಜಾ ಅನ್ನೋ ಹುಡುಗಿಗೆ ಓಕ್ಚಾ ಅನ್ನೋ ದೊಡ್ಡ ಹಂದಿ ಅಂದ್ರೆ ಸೂಪರ್ ಪಿಗ್ ಆಪ್ತ ಗೆಳೆಯ. ಆದ್ರೆ ಆ ಹಂದಿಯನ್ನ ಸೃಷ್ಟಿ ಮಾಡಿದ್ದೆ ಅಮೆರಿಕಾದ ಒಂದು ಕಾರ್ಪೊರೇಟ್ ಕಂಪನಿ. ಆ ಕಂಪನಿಯವರು ಓಕ್ಚಾನ ಮಾಂಸಕ್ಕಾಗಿ ಕೊಲ್ಲಲು ಅಮೆರಿಕಾಗೆ ತಗೊಂಡು ಹೋಗ್ತಾರೆ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಆ ಹಂದಿಯನ್ನ ಉಳಿಸಿಕೊಳ್ಳಲು ಆ ಹುಡುಗಿ ಏನೇನೆಲ್ಲ ಕಸರತ್ತು ಮಾಡ್ತಾಳೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್. ಇದು ಡೇ 33 ಆಫ್ 50 ಡೇ ಚಾಲೆಂಜ್ ಇವತ್ತಿನ ಸಿನಿಮಾ ಓಕ್ಚಾ. ಈ ನಿರ್ದೇಶಕರು ಬೇರೆ ಬೇರೆ ಜಾನರ್ ಗಳನ್ನ ಮಿಕ್ಸ್ ಮಾಡಿ ಆಡಿಯನ್ಸ್ ಗೆ ಹೊಸ ರೀತಿಯ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಇವರ ಟೋನಲ್ ಶಿಫ್ಟ್ ಶುರುವಾದಾಗ ತುಂಬಾನೇ ಕ್ಯೂಟ್ ಆಗಿ ಕಾಮಿಡಿ ಆಗಿ ಇರೋ ಈ ಚಿತ್ರ ಹೋಗ್ತಾ ಹೋಗ್ತಾ ಫಾಸ್ಟ್ ಪೇಸ್ಡ್ ಆಕ್ಷನ್ ಸಿನಿಮಾ ಆಗುತ್ತೆ. ಕ್ಲೈಮ್ಯಾಕ್ಸ್ ಹತ್ತತ್ರ ಇದೊಂದು ಡಾರ್ಕ್ ಹಾರರ್ ಆಗುತ್ತೆ. ಒಂದೇ ಸಿನಿಮಾದಲ್ಲಿ ಇಷ್ಟೊಂದು ವೇರಿಯೇಷನ್ ತಂದಿರೋದು ಡೈರೆಕ್ಟರ್ ನ ಬ್ರಿಲಿಯನ್ಸ್. ಈ ಸಿನಿಮಾದಲ್ಲಿ ಕ್ರಿಯೇಟ್ ಆಗಿರೋ ಓಕ್ಚಾ 100% CGI. ಆದ್ರೆ ಸಂಪೂರ್ಣವಾಗಿ ಗ್ರೀನ್ ಸ್ಕ್ರೀನ್ ನಲ್ಲಿ ಮಾಡೋದಕ್ಕೆ ನಿರ್ದೇಶಕರು ತಯಾರಿರ್ಲಿಲ್ಲ. ಆಕ್ಟರ್ಸ್ ಗೆ ಆ ಪ್ರಾಣಿ ಜೊತೆಗೆ ಒಂದು ಎಮೋಷನ್ ಕ್ರಿಯೇಟ್ ಆಗ್ಬೇಕು, ಅದರ ಬಾಡಿ ವೆಯ್ಟ್, ಟಚ್ ಇದೆಲ್ಲ ಫೀಲ್ ಆಗ್ಬೇಕು ಅಂತ ಒಂದು ಫೋಮ್ ನಲ್ಲಿ ಪಪೆಟ್ ಮಾಡಿ ಪ್ರಾಣಿಯ ಜೊತೆಗೆ ಆಕ್ಟ್ ಮಾಡ್ತಿದೀವಿ ಅನ್ನೋ ಅನುಭವವನ್ನ ಆಕ್ಟರ್ಸ್ ಗೆ ತಂದ್ಕೊಡ್ತಾರೆ. ಅದಕ್ಕೆ ಮಿಜಾ ಓಕ್ಚಾ ತಪ್ಕೊಂಡಾಗ ಆ ಎಮೋಷನ್ ನಮ್ಗೆ ಹಾಗೆ ನಾಟೋದು. ಒಂದು ಪ್ರಾಣಿ ಮತ್ತೆ ಮನುಷ್ಯನ ನಡುವಿನ ಪ್ರೀತಿ ಮತ್ತೆ ಫುಡ್ ಇಂಡಸ್ಟ್ರಿಯ ರಿಯಾಲಿಟಿ ಪ್ರತಿಯೊಂದನ್ನ ಕ್ಯಾಪ್ಚರ್ ಮಾಡಿರೋ ಈ ಸಿನಿಮಾನ ನೀವು ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬಹುದು. ನಾನು ಬರೆದು ನಿರ್ದೇಶನ ಮಾಡಿರುವಂತಹ ಫೌಂಡ್ ಫುಟೇಜ್ ಹಾರರ್ ವಿಡಿಯೋ ಅನ್ನೋ ಸಿನಿಮಾ ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ಆ ಸಿನಿಮಾಗೂ ನಿಮ್ಮ ಪ್ರೀತಿ ಮತ್ತೆ ಬೆಂಬಲ ಇರಲಿ.